Hello everyone, I am Sandeep Padesu. ಸಿ ಪ್ರೋಗ್ರಾಮಿಂಗ್ ಇಂಟರ್ವ್ಯೂ ಕ್ವಶನ್ ಕನ್ನಡದಲ್ಲೂ ಕೋಡಿಂಗ್ ಕಲಿಬೋದು. ಸೊ ಈ ಸೆಷನಲ್ಲಿ ಪ್ರೈಮ್ ರೇಂಜ್ ಬಗ್ಗೆ ಹೇಳ್ಕೊಡ್ತೀನಿ. ಪ್ರೀವಿಯಸ್ ವಿಡಿಯೋದಲ್ಲಿ ಪ್ರೈಮ್ ನಂಬರ್ ಬಗ್ಗೆ ಹೇಳ್ಕೊಟ್ಟಿದ್ದೆ. ಅದರದ್ದೇ ನೆಕ್ಸ್ಟ್ ಕ್ವಶನ್ನು ಪ್ರೈಮ್ ರೇಂಜ್ ಬಗ್ಗೆ ಇಲ್ಲಿ ಹೇಳ್ಕೊಡ್ತೀನಿ. ಒಂದು ಕ್ವಶನ್ ಇದೆ, ರೈಟ್ ಅ ಸಿ ಪ್ರೋಗ್ರಾಮ್ ಟು ಪ್ರಿಂಟ್ ಆಲ್ ಪ್ರೈಮ್ ನಂಬರ್ಸ್ ವಿತ್ ಇನ್ ಅ ಗಿವನ್ ರೇಂಜ್. ಪ್ರೀವಿಯಸ್ ವಿಡಿಯೋದಲ್ಲಿ ಏನು ಫೈಂಡ್ ಮಾಡಿದ್ವಿ, ಒಂದು ನಂಬರ್ ಕೊಟ್ಟಿರ್ತಾರೆ, ಆ ನಂಬರು ಪ್ರೈಮ್ ನಂಬರ್ ಹೌದೋ ಅಲ್ವೋ ಅಂತ ಕಂಡುಹಿಡಿದ್ವಿ. ಬಟ್ ಇವಾಗ ಏನು ಮಾಡಬೇಕು, ಎಲ್ಲ ಪ್ರೈಮ್ ನಂಬರ್ನ ಪ್ರಿಂಟ್ ಮಾಡಬೇಕು. ಒಂದು ರೇಂಜ್ ಕೊಡ್ತಾನೆ. ಎಕ್ಸಾಂಪಲ್ಲು, ಒಂದು ಸ್ಟಾರ್ಟಿಂಗ್ ನಂಬರ್ 10 ಕೊಟ್ಟಿದ್ದಾರೆ, ಎಂಡಿಂಗ್ ನಂಬರ್ 30 ಕೊಟ್ಟಿದ್ದಾರೆ. ಔಟ್ಪುಟ್ ಏನು ಬೇಕು ನಮಗೆ, 10 ಮತ್ತು 30, 10 ಮತ್ತು 30 ಒಳಗೆ ಬರುವಂತಹ ಎಲ್ಲ ಪ್ರೈಮ್ ನಂಬರ್ನೂ ನಾವು ಲಿಸ್ಟ್ ಮಾಡಬೇಕಂತೆ. ಸಿಂಪಲ್ಲಾಗಿ ಎಕ್ಸ್ಪ್ಲೇನ್ ಮಾಡಿಕೊಡ್ತೀನಿ. ಒಂದು ಸ್ಟಾರ್ಟಿಂಗ್ ಬೇಕು, ಒಂದು ಎಂಡ್ ಬೇಕು. ಸ್ಟಾರ್ಟಿಂಗ್ ನಂಬರ್ನ 10 ತಗೊಳ್ಳೋಣ, ಎಂಡ್ ನಂಬರ್ನ 30 ತಗೊಳ್ಳೋಣ. ಸೊ 10ಇಂದ 30 ತನಕ ಎಲ್ಲ ನಂಬರ್ಸ್ಗಳನ್ನ ಚೆಕ್ ಮಾಡಬೇಕು. ಗಿವನ್ ನಂಬರು ಪ್ರೈಮ್ ಇದೆಯಾ. ಸೊ 10 ಪ್ರೈಮಾ, 11 ಪ್ರೈಮಾ, 12 ಪ್ರೈಮಾ, 13 ಪ್ರೈಮಾ, 14 ಪ್ರೈಮಾ ಅಂತ ಎಲ್ಲ ನಂಬರ್ನೂ ಚೆಕ್ ಮಾಡಬೇಕು. ಅದಕ್ಕೆ ಚೆಕ್ ಮಾಡೋದು ಹೇಗೆ, ಆ ನಂಬರು ಕಂಪ್ಲೀಟಾಗಿ ಡಿವೈಡ್ ಆಗಬೇಕು, ಪಾಸಿಟಿವ್ ಆಗಿರಬೇಕು, ಅಂದರೆ ಗ್ರೇಟರ್ ದೆನ್ 1 ಆಗಿರಬೇಕು. ಕಂಪ್ಲೀಟಾಗಿ 1ಇಂದ ಮತ್ತು ಅದೇ ನಂಬರಿಂದ ಡಿವೈಡ್ ಆಗಬೇಕು. ಈಗ 10 ಅಂತ ನಂಬರ್ ಇದೆ, ಸ್ಟಾರ್ಟ್ ಮಾಡಿದ್ದೀವಿ 10ಇಂದ 30 ತನಕ. ಸೊ 10 ಇದೆ, 10 ಪ್ರೈಮಾ ಅಲ್ವಾ, ಚೆಕ್ ದ ಫ್ಯಾಕ್ಟರ್ಸ್. ಎಷ್ಟು ಫ್ಯಾಕ್ಟರ್ಸ್ ಇದೆ 10ಗೆ. ಸೊ 10 1ಇಂದ ಡಿವೈಡ್ ಆಗುತ್ತೆ, 2ಇಂದ ಡಿವೈಡ್ ಆಗುತ್ತೆ, 2 5 5ಇಂದ ಡಿವೈಡ್ ಆಗುತ್ತೆ, 5ಇಂದ ಮತ್ತು 10ಇಂದ ಮೋರ್ ದ್ಯಾನ್ 2 ಟೈಮ್ಸ್ ಫ್ಯಾಕ್ಟರ್ ಸಿಕ್ತು. ಸೊ 10 ಪ್ರೈಮಾ. ಓನ್ಲಿ 2 ಫ್ಯಾಕ್ಟರ್ಸ್ ಇದೆಯಾ, ಇಲ್ಲ, 10 ಪ್ರೈಮ್ ಅಲ್ಲ. ಏನು ಮಾಡೋಣ, 11 ತಗೊಳ್ಳೋಣ. 11ಗೆ ಫ್ಯಾಕ್ಟರ್ ಚೆಕ್ ಮಾಡೋಣ. 1ಇಂದ 11 ಡಿವೈಡ್ ಆಗುತ್ತೆ, ಅದು ಬಿಟ್ಟರೆ ಯಾವ ನಂಬರಿಂದ ಡಿವೈಡ್ ಆಗೋಲ್ಲ. ಅಂದರೆ 11 1 ಮತ್ತು 11 ಇಟ್ಸೆಲ್ಫಿಂದ ಮಾತ್ರ ಡಿವೈಡ್ ಆಗ್ತಾಯಿದೆ. ಅಂದರೆ ಓನ್ಲಿ 2 ಫ್ಯಾಕ್ಟರ್ಸ್ ಇದೆ. ಸೊ ನನಗೆ 11 ಏನೇನು ಬಂತು, ಪ್ರೈಮ್ ಅಂತು. ಪ್ರಿಂಟ್ ಮಾಡಬೇಕು. ಸೊ ಅದು ಪ್ರೈಮ್ ನಂಬರ್ ಆದರೆ ಪ್ರಿಂಟ್ ಮಾಡಬೇಕು, ಇಲ್ವಾ ನೆಕ್ಸ್ಟ್ ಲೂಪ್ಗೆ ಹೋಗಬೇಕು. 12 ಚೆಕ್ ಮಾಡೋಣ. 12 ಪ್ರೈಮಾ ಅಲ್ಲ, 12ನ ಪ್ರಿಂಟ್ ಮಾಡಲ್ಲ. ಏನಕ್ಕೆ, ಮೋರ್ ದ್ಯಾನ್ 2 ಫ್ಯಾಕ್ಟರ್ಸ್ ಸಿಗ್ತಿದೆ, ನನಗೆ 2 ಫ್ಯಾಕ್ಟರ್ಸೇ ಬೇಕು. 13ಗೆ ಹೋಗೋಣ. 13 ಪ್ರೈಮಾ, ಹೌದು, 1ಇಂದ ಡಿವೈಡ್ ಆಗುತ್ತೆ ಇಟ್ ಸೆಲ್ಫ್. ನೋಡಿ, 1 ಮತ್ತು 13, ಐ ಮೀನ್ 1 ಮತ್ತು 13 ಇದೆಯಲ್ಲ, 1 ಮತ್ತು 13ಇಂದ ಬಿಟ್ಟರೆ ಯಾವ ನಂಬರಿಂದ ಕಂಪ್ಲೀಟಾಗಿ ಡಿವೈಡ್ ಆಗ್ತಿಲ್ಲ. 2 ಫ್ಯಾಕ್ಟರ್ಸೇ ಮಾತ್ರ ಇದೆ ಅದಕ್ಕೆ, 1 ಮತ್ತು 13. ಸೊ 13 ಪ್ರೈಮು. ಹಾಗೆ ಎಲ್ಲ ಚೆಕ್ ಮಾಡ್ಕೊಂಡು ಹೋಗ್ತೀನಿ, ಎಲ್ಲಾದರೂ ಚೆಕ್ ಮಾಡ್ತೀನಿ, ಬರಿತಾ ಹೋಗ್ತೀನಿ. 29 ಬರ್ತೀನಿ, 29 ಕೂಡ ಪ್ರೈಮು. ನೆಕ್ಸ್ಟ್ 30 ಬರ್ತೀನಿ, 30 ನನಗೆ ಪ್ರೈಮ್ ಅಲ್ಲ. ಏನಕ್ಕೆ, 30 10ಇಂದ ಡಿವೈಡ್ ಆಗುತ್ತೆ, 3ಇಂದ ಡಿವೈಡ್ ಆಗುತ್ತೆ, 1ಇಂದ ಡಿವೈಡ್ ಆಗುತ್ತೆ. ಸೊ 6 5 30, 5 6 30 ಡಿವೈಡ್ ಆಗ್ತಾ ಹೋಗುತ್ತೆ. 30 ಪ್ರೈಮ್ ಅಲ್ಲ. ಅಂದರೆ 10ರಿಂದ 30 ಸ್ಟಾರ್ಟಿಂಗಿಂದ ಎಂಡಿಂಗ್ ಒಳಗೆ ಕೊಟ್ಟಿರೋ ರೇಂಜ್ ಒಳಗೆ ಯಾವ್ಯಾವ ಪ್ರೈಮ್ ನಂಬರ್ ಇದ್ದಾರೆ ಎಲ್ಲ ಪ್ರೈಮ್ ನಂಬರ್ನು ಬರೀಬೇಕು. ಲೆಟಸ್ ಕೋಡಿಂಗ್ ಹೇಳಿಕೊಡ್ತೀನಿ. ಸೊ ಆಗಲೇ ಒಂದು ಪ್ರೀವಿಯಸ್ಸಲ್ಲಿ ಕೋಡ್ ಮಾಡಿದ್ವಿ, ಅದೇ ಕೋಡ್ ಇದೆ. ಸೊ ಬೇಸಿಕ್ಕಿಂದ ಮತ್ತೆ ಕೋಡ್ ಬರೆದ್ಬಿಡೋಣ. ಸೊ ಏನು ಬೇಕು ನನಗೆ, ಸ್ಟಾರ್ಟ್ ಬೇಕಲ್ವಾ. ಇಂಟ್ ಸ್ಟಾರ್ಟ್ ತೊಗೊಂಡೆ, START, ಏನು ಸ್ಪೆಲ್ಲಿಂಗ್ ಚೆಕ್ ಮಾಡ್ಕೊಳ್ಳಿ. ಒಂದು ಎಂಡ್ ತೊಗೊಂಡೆ, ನಂಗೆ I ಬೇಕು, J ಬೇಕು, ಆ್ಯಂಡ್ ಒಂದು ಕೌಂಟ್ ಅಂತ ತಗೊಂಡಿದ್ದೀನಿ. ಸೊ ಏನು ಬೇಕು, ಸ್ಟಾರ್ಟಿಂಗ್ ಪಾಯಿಂಟ್ ಕೇಳಬೇಕು. ಎಂಟರ್ ಸ್ಟಾರ್ಟ್ ನಂಬರ್. ಏನಕ್ಕೆ, ರೇಂಜ್ ಕೇಳಬೇಕಲ್ವಾ. ಸೊ ಸ್ಕ್ಯಾನಫಲ್ಲಿ %D ಕೊಟ್ಟೆ, ಅಡ್ರೆಸ್ ಆಫ್ ಸ್ಟಾರ್ಟ್ ಕೊಟ್ಟೆ. ಯಾರಿದ್ದರೆ ಚೆಕ್ ಮಾಡೋಣ ಆಮೇಲೆ. ಮತ್ತು ಪ್ರಿಂಟ್ ಎಫಲ್ಲಿ ಏನು ಕೊಡಬೇಕು, ಎಂಟರ್ ಎಂಡ್ ನಂಬರ್ ಕೊಟ್ಟೋಣ. ಎಂಡ್ ನಂಬರ್ ಕೊಟ್ಟರೆ, ಸೊ ಸ್ಕ್ಯಾನಫಲ್ಲಿ %D ಅಡ್ರೆಸ್ ಆಫ್ ಎಂಡ್. ಓಕೆನಾ. ನೀವು ಆಮೇಲೆ ಗೊತ್ತಿರೋ ನಂಬರು 1ಇಂದ ಗ್ರೇಟರ್ ದ್ಯಾನ್ ಲೆಸ್ ದ್ಯಾನ್ ಅಂತ ಚೆಕ್ ಮಾಡ್ಕೊಳ್ಳೋಣ. ಫಸ್ಟು ಬೇಸಿಕ್ ಹೇಳ್ಕೊಡ್ತೀನಿ. ಸೊ
ಒಂದು ಫಾರ್ ಲೂಪ್ ತೊಗೊಂಡಿದ್ದೀನಿ. ಸೊ ಐ ಈಸ್ ಈಕ್ವಲ್ ಟು ಏನು, ಸ್ಟಾರ್ಟ್. ಐ ಈಸ್ ಈಕ್ವಲ್ ಟು ಸ್ಟಾರ್ಟ್. ಐ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎಂಡ್. ಐ ಈಸ್ ಈಕ್ವಲ್ ಟು ಸ್ಟಾರ್ಟು, ಐ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎಂಡು, ಐ ಪ್ಲಸ್ ಪ್ಲಸ್ ಅಂದರೆ ಇಟ್ರೇಟ್ ಆಗ್ತಾ ಹೋಗುತ್ತೆ. ಈಗ ಕೌಂಟ್ 0 ಮಾಡೋಣ. ಕೌಂಟ್ ಈಸ್ ಈಕ್ವಲ್ ಟು 0. ಸೊ ಇಲ್ಲೇ ಕೌಂಟ್ ಈಸ್ ಈಕ್ವಲ್ ಟು 0 ಕೊಟ್ಟರೆ ಅದು ಒಂದು ಸತಿ ಮಾತ್ರ ಅಪ್ಡೇಟ್ ಆಗುತ್ತೆ. ನನಗೆ ಒಂದೇ ನಂಬರು ಪ್ರೈಮ್ ಹೌದು ಅಲ್ವಾ ಕಂಡಿಡೋಕ್ಕೆ ನಾನು ಕೌಂಟ್ 0 ಕೊಡ್ತೀನಿ. ಇಲ್ಲಿ ಪ್ರತಿ ನಂಬರು ಚೆಕ್ ಮಾಡಬೇಕಾದಾಗ ಪ್ರತಿ ಸತಿ ಕೌಂಟ್ ಏನಾಗುತ್ತೆ, ಹೊಸದಾಗಿ ಶುರು ಆಗ್ತಾ ಆಗುತ್ತೆ. ಇದೇನಾಗುತ್ತೆ, ರೀಸೆಟ್ ಆಗುತ್ತೆ. ಸೊ ರೀಸೆಟ್ ಫಾರ್ ನಂಬರ್. ತುಂಬ ಜನ ಏನು ಮಾಡ್ತಾರೆ, ಕನ್ಫ್ಯೂಸ್ ಮಾಡಿಕೊಂಡು ಇಲ್ಲೇ ಕೌಂಟ್ 0 ಕೊಟ್ಬಿಡ್ತಾರೆ. ಅಲ್ಲಿ ಕೊಟ್ಟರೆ ಎರರ್ ಬರ್ತಾ ಆಗುತ್ತೆ. ಸೊ ಇಲ್ಲಿ ಕೊಟ್ಟರೆ ಪ್ರತಿ ಸತಿ ಏನಾಗ್ತಾ ಆಗುತ್ತೆ, ರೀಸೆಟ್ ಆಗುತ್ತೆ. ಈಗ ಮತ್ತೊಂದು ಫಾರ್ ಲೂಪ್ ತೊಗೋತೀನಿ, ಜೆ ತೊಗೋತೀನಿ. ಜೆ ಈಸ್ ಈಕ್ವಲ್ ಟು 1. ಇದು ಒಂದೇನಕ್ಕೆ ಈಗ ಐ ಈಸ್ ಈಕ್ವಲ್ ಟು, ಈಗ ಸ್ಟಾರ್ಟಿಂಗ್ 10 ಕೊಟ್ಟಿದ್ದೀನಿ ಅಂದ್ಕೊಳ್ಳಿ. ಎಕ್ಸಾಂಪಲ್ ಏನು ಕೊಟ್ಟಿದ್ದೀನಿ, ಸ್ಟಾರ್ಟಿಂಗು 10 ಕೊಟ್ಟಿದ್ದೀನಿ. ಜೆ ಒಂದೇನಕ್ಕೆ ಬೇಕಂದರೆ 1 ಇದೆಯಲ್ಲ, 1 10ಗೆ ಆಗುತ್ತಾ, ಮತ್ತು 2 10ಗೆ ಆಗುತ್ತಾ, 3 10ಗೆ ಆಗುತ್ತಾ, 4 10ಗೆ ಆಗುತ್ತಾ, ಅಂದರೆ ಫ್ಯಾಕ್ಟರ್ಸ್ ಆಗುತ್ತಾ, 5 ಫ್ಯಾಕ್ಟರ್ಸ್ ಆಗುತ್ತಾ, ಪ್ರತಿ ಸತಿ ಕಂಡುಹಿಡಬೇಕು. ಈಗ ಜೆ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಐ ತೊಗೋತೀನಿ. ಐ ವ್ಯಾಲ್ಯೂ ಆವಾಗಲೂ ಅಪ್ಡೇಟ್ ಆಗ್ತಾ ಇರುತ್ತೆ. ಜೆ ಏನಾಗ್ತಾ ಆಗುತ್ತೆ, ಸೊ ಪ್ಲಸ್ ಆಗುತ್ತೆ. ಸೊ ಇದು ಓಕೆ ಆದಮೇಲೆ ಮತ್ತು ಸೇಮ್ ಕಂಡೀಷನು, ಇಫ್ ಕಂಡೀಷನ್ ಇದೆಯಲ್ಲ, ಇಫು ಐ ಗಿವ ನಂಬರು ಕಂಪ್ಲೀಟಾಗಿ ಡಿವೈಡ್ ಆದರೆ, ಕಂಡೀಷನ್ ಟ್ರೂ ಆದರೆ ಕೌಂಟ್ ಏನಾಯಿತು, ಪ್ಲಸ್ ಆಯಿತು. ಇದು ಇಫ್ ಕಂಡೀಷನು, ಇದು ಇನ್ನರ್ ಫಾರ್ ಲೂಪು, ಔಟರ್ ಫಾರ್ ಲೂಪು, ಕರೆಕ್ಟಾ? ಸೊ ನಾವು ಇನ್ನರ್ ಫಾರ್ ಲೂಪ್ ಒಳಗೆ ಕೌಂಟ್ ಪ್ಲಸ್ ಆದಮೇಲೆ ಇನ್ನರ್ ಫಾರ್ ಲೂಪ್ ಒಳಗೇ ಚೆಕ್ ಮಾಡಬೇಕು. ಏನಕ್ಕೆ, ಮತ್ತೆ ಕೌಂಟ್ ರಿಸೆಟ್ ಆಗೋಕ್ಕಿಂತ ಮುಂಚೆ ಇಫ್ ಕೌಂಟ್ ಈಸ್ ಈಕ್ವಲ್ ಟು 2 ಕಂಡೀಷನ್ನು ಟ್ರೂ ಆದರೆ ಏನು, ಪ್ರೈಮ್ ಅಂತ. ಪ್ರೈಮ್ ಕಂಡೀಷನ್ ಟ್ರೂ ಆಗಲಿಲ್ಲ, ಕಂಡೀಷನ್ನು ಫಾಲ್ಸ್ ಆಯ್ತು ಅಂದರೆ ನನಗೇನು ಪ್ರಿಂಟ್ ಮಾಡೋಂಗಿಲ್ಲ. ನಾನು ಪ್ರಿಂಟ್ ಮಾಡಬೇಕಾಗಿಲ್ಲ, ಪ್ರೈಮ್ ನಂಬರ್ಸ್ ಮಾತ್ರ ಬರೀಬೇಕಲ್ವಾ. ನಾನು ಪ್ರಿಂಟ್ ಮಾಡಿಬಿಟ್ಟೆ, ಪ್ರೈಮ್ ನಂಬರ್ಸ್ ಮಾತ್ರ ಬರೀಬೇಕು. ಏನು ಬರೆಯೋಣ, %d. ಸೊ ಅಡ್ರೆಸ್ ಆಫ್ ನಾಟ್ ಅಡ್ರೆಸ್, ಜಸ್ಟ್ ಐ ಪ್ರಿಂಟ್ ಮಾಡೋಣ. %d ಒಂದು ಸ್ಪೇಸ್ ಕೊಡೋಣ, ನೆಕ್ಸ್ಟ್ ಪ್ರಿಂಟ್ ಆಗೋಕ್ಕೆ ಐ ಕೊಡೋಣ, ಐನ ಪ್ರಿಂಟ್ ಮಾಡಿದ್ದೀನಿ. ಸೊ ಈ ಬ್ರಾಕೆಟ್ನ ಕ್ಲೋಸ್ ಮಾಡೋಣ. ಸೊ ಪ್ರತಿ ಸತಿ ಏನಾಗುತ್ತೆ, ಇದು ಇಟ್ರೇಟ್ ಆಗ್ತಾ ಹೋಗುತ್ತೆ. ಎರರ್ ಇದ್ದರೆ ಎರರ್ ಇದೆಯಾ ಚೆಕ್ ಮಾಡೋಣ. ಎರರ್ ಇಲ್ಲ ಅಂದರೆ ಡೈರೆಕ್ಟಾಗಿ ರನ್ ಮಾಡೋಣ. 10 ಮತ್ತು 30 ತೊಗೊಂಡಿರೋಣ. ಎಂಟರ್ ದ ನಂಬರ್ಸ್ಗೆ, ಎಂಟರ್ ಸ್ಟಾರ್ಟ್ ನಂಬರು 10 ಕೊಟ್ಟೆ, ಎಂಟರ್ ಎಂಡ್ ನಂಬರು 30 ಕೊಟ್ಟೆ. ನನಗೇನು ಸಿಗ್ತಿದೆ, 10 ಮತ್ತು 30 ಒಳಗೆ ಬರುವಂತಹ ಪ್ರೈಮ್ ನಂಬರ್ದು ಪ್ರೈಮ್ ನಂಬರು ಪ್ರಿಂಟ್ ಆಗ್ತಾಯಿದೆ. ಸೊ ಇದು ಒಂದು ಸೆಕೆಂಡ್ ಕ್ವಶನ್ನು, ಪ್ರೈಮ್ ರೇಂಜ್. ಸೊ ಸಿಂಪಲ್. ಇದು ಐ ವ್ಯಾಲ್ಯೂ ಇದೆಯಲ್ಲ, ಸ್ಟಾರ್ಟ್ ಆಗುತ್ತೆ, ಎಂಡ್ ಆಗುತ್ತೆ. ಇದು ಐ ಈಸ್ ಈಕ್ವಲ್ ಟು, ಈಗ ಎಕ್ಸಾಂಪಲ್ ಏನು ಕೊಟ್ಟೆ, 10 ಕೊಟ್ಟಿದ್ದೀನಿ. ಐ ವ್ಯಾಲ್ಯೂ 10 ಕೊಟ್ಟಿದ್ದೀನಿ ಅಂದರೆ 1 10ಗೆ ಫ್ಯಾಕ್ಟರ, 2 10ಗೆ ಫ್ಯಾಕ್ಟರ. ಜೆ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವಾಗ ಜೆ ಲೂಪ್ ಫಾಲ್ಸ್ ಆಯಿತೋ ಮತ್ತೇನಾಗುತ್ತೆ, ಐ ಲೂಪ್ ಏನಾಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇನ್ ಕೇಸ್ ನಾನು ಏನಾದರೂ ಈಗ 1 ಆಯಿತು, 2 ಆಯಿತು, 3 ಆಯಿತು, 4 ಆಯಿತು, 5 ಆಯಿತು, 6 7 8 9 10 ಆಯಿತು. ಯಾವಾಗ ಜೆ 11 ಆಗುತ್ತೋ ಅವಾಗ ಕಂಡೀಷನ್ ಏನಾಯಿತು, ಫಾಲ್ಸ್ ಆಯಿತು. ಸೊ ಫಾಲ್ಸ್ ಆದಮೇಲೆ ಇದು ಚೆಕ್ ಮಾಡುತ್ತೆ, ಪ್ರಿಂಟ್ ಮಾಡುತ್ತೆ. ಇದು ಕಂಡೀಷನ್ ಟ್ರೂ ಪ್ರಿಂಟ್ ಮಾಡುತ್ತೆ. ಪ್ರಿಂಟ್ ಆದಮೇಲೆ ಐ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಐ ವ್ಯಾಲ್ಯೂ ಏನಾಗುತ್ತೆ, ಐ ವ್ಯಾಲ್ಯೂ 11 ಆಗುತ್ತೆ. ಐ ವ್ಯಾಲ್ಯೂ 11 ಆದಮೇಲೆ ಮತ್ತೆ ಜೆ ಏನಾಗುತ್ತೆ, 1 2 3 4 5 ಅಪ್ ಟು 11 ತನಕ. ಯಾವಾಗ ಜೆ ವ್ಯಾಲ್ಯೂ 12 ಆಗುತ್ತೋ ಇದು ಫಾಲ್ಸ್ ಆಗುತ್ತೆ. ಫಾಲ್ಸ್ ಆದಮೇಲೆ ಏನಾಗುತ್ತೆ, ಇದು ಪ್ರಿಂಟ್ ಆಗುತ್ತೆ. ಮತ್ತು ಐ ವ್ಯಾಲ್ಯೂ 12 ಆಗ್ತಾ ಹೋಗುತ್ತೆ. ಈ ರೀತಿ ಏನಾಗುತ್ತೆ, ಇಟ್ರೇಟ್ ಆಗ್ತಾ ಹೋಗುತ್ತೆ. ಸೊ ಇದು ಇವತ್ತಿನ ಕೋಡಿಂಗು.
ಸೊ ಪ್ರೀವಿಯಸ್ ವೀಡಿಯೋದಲ್ಲಿ ಪ್ರೈಮ್ ತಿಳ್ಕೊಂಡ್ವಿ, ಇದರಲ್ಲಿ ಪ್ರೈಮ್ ರೇಂಜ್ ತಿಳ್ಕೊಂಡ್ವಿ. ಸೊ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋದಲ್ಲಿ ಇನ್ನೊಂದೆರಡು ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು.